ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದೇವಸ್ಥಾನದಲ್ಲಿ 3 ಪ್ರದಕ್ಷಿಣೆಯನ್ನ ಹಾಕಿಸ್ತಾರೆ. ಯಾಕೆ ಅನ್ನೋದು ತುಂಬಾ ಜನ ಗೊತ್ತೇ ಇಲ್ಲ. 3 ಬಾರಿ ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತಾರೆ. ಪ್ರತಿಯೊಂದಕ್ಕೂ ನಮ್ಮ ಒಂದು ವೈದಿಕ ಸಂಸ್ಕಾರದಲ್ಲಿ ಬಹುದೊಡ್ಡದಾದಂಥ ಅರ್ಥಗಳಿದ್ದಾವೆ. ಆದ್ರೆ ಅದನ್ನ ಅನರ್ಥವಾಗಿ ತಿಳ್ಕೊಬಿಟ್ಟಿದ್ದಾರೆ. ಏನಕ್ಕೂ ಪ್ರದಕ್ಷಿಣೆ ಮಾಡಬೇಕು ನೋಡಿ, ದೇವ್ರಿಗೊಂದು 70 ಸುತ್ತ ಹಾಕ್ಬೋದಲ್ವಾ, 108 ಸುತ್ತ ಹಾಕ್ಬೋದಲ್ವಾ. ಮುಖ್ಯವಾಗಿ ಸ್ತ್ರೀಯರು ಉರುಳು ಸೇವೆಯೇ ಮಾಡಬಾರದು ದೇವರಿಗೆ. ಅಪ್ಪಿ ತಪ್ಪಿ ಕೂಡ ಬ್ರಹ್ಮಹತ್ಯ ದೋಷಕ್ಕಿಂತ ದೊಡ್ಡ ಶಾಪ ಅದು. ಬ್ರಹ್ಮಹತ್ಯ ಒಬ್ಬ ವೈದಿಕ ಸಂಹಾರ ಅಂತ ಒಂದು ರಾವಣಾಸುರ ಅಸುರ ಆತನ ಸಂಹಾರ ಆದ ಮೇಲೂ ಬ್ರಹ್ಮಹತ್ಯ ದೋಷ ನಿವಾರಣೆಗೆ ಒಂದು ಕಾರ್ಯ ಸಂಕಲ್ಪ ಮಾಡಿಸ್ತಾರೆ ಋಷಿಮುನಿಗಳು ರಾಮಚಂದ್ರ ಪ್ರಭುಗೆ. ಯಾಕಂದ್ರೆ ಆತ ಬ್ರಹ್ಮಜ್ಞಾನಿ, ವೇದಾಂಗಗಳನ್ನ ತಿಳ್ಕೊಂಡಿದ್ದವ. ಆದ್ರೂ ಅವನಲ್ಲಿ ಕೆಲವೊಂದು ಲೋಪ ಬುದ್ಧಿ ಇತ್ತು, ದುಷ್ಟ ಬುದ್ಧಿ ಇತ್ತು. ಆಗ ಸಂಹಾರ ಮಾಡಲೇಬೇಕಾಯ್ತು. ಆದರೆ ಒಬ್ಬ ವೈದಿಕ ಆತ, ಪರಮ ಶಿವಭಕ್ತ, ನಿತ್ಯ ತ್ರಿಕಾಲದಲ್ಲಿಯೂ ಸಂಧ್ಯಾವಂದನೆಯನ್ನ ಮಾಡತಕ್ಕಂಥವ, ಆ ಪರಮಾತ್ಮನಾದಂತಹ ಆ ಪರಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನೇ ಭುವಿಗೆ ತಂದಂಥವ. ಅಂತ ಒಂದು ಶಿವಭಕ್ತನಾದಂಥ ರಾವಣಾಸುರ ಒಬ್ಬ ವೈದಿಕ ಸಂಹಾರವಿಲ್ಲ ಅಂತಾರೆ. ಮಾಡೋ ಹಾಗಿಲ್ಲ, ಆಗೋಯ್ತು, ಮಾಡಬೇಕಿತ್ತು. ಅಲ್ಲಿ ಸೃಷ್ಟಿ ನಿಯಮ ತಪ್ಪೇ. ಅದು ರಾಮರ ಲೆಕ್ಕಾಚಾರ. ರಾಮರೇನಾದ್ರೂ ಮಾಡ್ತಾರೆ, ನಿರ್ಧಾರ ತಗೋತಾರೆ ಅಂದ್ರೆ ಅದು ವೇದವೇ, ಅದ್ರ ಬೇರೆ ಮಾತಿಲ್ಲ. ಅದೇ ರೀತಿಯೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ತ್ರೀಯರು ತುಂಬಾ ಬಾರಿ ನೋಡ್ತಿರ್ತಾನೆ, ಉರುಳು ಸೇವೆ ಮಾಡ್ತಿರ್ತಾರೆ. ಅಮ್ಮ ತಾಯಂದ್ರ ನಿಮಗೆ ಗೊತ್ತಿಲ್ಲ, ಪರಶಿವ ಕೂಡ ಮೆಚ್ಚಲಾರ. ನಿಮ್ಮ ದೇಹ ಭೂಮಿಗೆ ತಾಕಬಾರದು. ಹಾಲು ಕುಡಿಸುವ ಈ ಒಂದು ಭಾಗ ಇದೆಯಲ್ಲ, ಅಮೃತ ಮಸ್ತು. ಇದು ನೆಲಕ್ಕೆ ಸೋಕಬಾರದು. ಅದು ಬಿಡಿ, ತುಂಬಾ ಜನ ಕೆಲವರು ಮಾಡ್ತಾರೆ, ಪಾದ ನಮಸ್ಕಾರ ಮಾಡಿಸ್ಕೊತಾರೆ. ಯಾವ ತಾಯಿ ಜೀವವು ಪಾದಕ್ಕೆ ನಮಸ್ಕಾರ ಹಾಕುವಾಗಿಲ್ಲ. ಪರಶಿವನ ಆಜ್ಞೆ ಅದು, ಶಿವನ ಆಜ್ಞೆ ಅದು. ನೀವು ಬಗ್ಗು ಹಾಗೆ ಇಲ್ಲ ಮಂದಿರ. ಒಂದು ಎದೆ ಹಾಲು ಕೊಟ್ಟು ಬೆಳೆಸಿದಂತ ಆ ಜಗನ್ಮಾತೆ ನೀವು, ಅನಸೂಯಾದೇವಿ ಪರಶಿವನಿಗೆ, ವಿಷ್ಣುವಿಗೆ, ಬ್ರಹ್ಮನಿಗೆ ಮಕ್ಕಳು ಮಾಡಿ ಹಾಲು ಕುಡಿಸಿದ್ದಂಥದ್ದು ಜಗನ್ಮಾತೆ. ಆ ಕಾರಣಕ್ಕೆ ಶಿವಶಾಸನ ಅದು. ತುಂಬಾ ಜನ ಕುತ್ಕೋಬಿಟ್ಟು ಕಾಲಿಗೆ ನಮಸ್ಕಾರ ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಜೋಳಿಗೆ ಇಟ್ಬಿಟ್ಟು ದುಡ್ಡು ದಕ್ಷಿಣೆನೂ ಹಾಕಿಸ್ಕೋತಾರೆ. ಇಲ್ಲವೇ ಇಲ್ಲ, ಯಾವ ಸ್ತ್ರೀಯೂ ಬಾಗಬಾರದು. ಇದು ತುಂಬಾ ನಿಮಗೊಂದು ಅಭಿಮಾನ ಇದೆ, ವಿಶ್ವಾಸ ಇದೆ. ಈಗ ಅನ್ನಿ ಸಾಕು. ನಿಮ್ಮ ತಂದೆ ತಾಯಿಗೆ ಬಿಟ್ಟು, ಅತ್ತೆ ಮಾವನವರಿಗೆ ಬಿಟ್ಟು, ನಿಮ್ಮ ಪತಿಗೆ ಬಿಟ್ಟು ಇನ್ಯಾರಿಗೂ ನೀವು ಪೂರ್ಣವಾಗಿ ಬಾಗಿ ಪಾದ ಮುಡ್ತೇನೆ, ಉರುಳು ಸೇವೆ ಮಾಡ್ತೇನೆ, ಇದು ಇಲ್ಲ. ಇನ್ನಷ್ಟು ಕಟ್ಕೊಂಡು ಬರ್ತೀರಿ. ನಮ್ಮ ದೇಹದಲ್ಲಿ ಅದೆಷ್ಟು ಕಾಯಿಲೆಗಳಿದಾವೋ, ಅಂಟು ವ್ಯಾಧಿಗಳು ಇನ್ನೆಷ್ಟಿದಾವೋ. ನೇರ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಅಂಟು ಬುದ್ಧಿಗಳು, ವಿಕೃತಿ ಬುದ್ಧಿಗಳು ಇನ್ನೆಷ್ಟು ತುಂಬಿದಾವೋ. ಎಲ್ಲಿಂದ ಪ್ರಚೋದನೆ ಆಗುತ್ತೋ ಗೊತ್ತಾಗಲ್ಲ ನೀವು. ಅದಕ್ಕೆ ನನ್ನ ಸಂಸ್ಥೆಗೆ ಬಂದಾಗ ಅಲ್ಲೊಂದು ನಿಯಮ ಇದೆ, ಹತ್ರಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾರಿಗೂ ಒಪ್ಪಲ್ಲ, ಯಾರಿಗೂ. ಈಗಂತ ನಿಮ್ಗೆ ತುಂಬಾ ಆತ್ಮತೃಪ್ತಿ ಅಲ್ವಾ, ಇಲ್ಲಿ ಈಗ ಅನ್ಕೊಳ್ಳಿ, ಆ ಆತ್ಮಕ್ಕೆ ನಮಸ್ಕಾರ ಅಂತ ಹಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನನಗ ನಿಜ ಹೇಳ್ಬೇಕಂದ್ರೆ ನಾವು ನಿಮಗೆ ನಮಸ್ಕಾರ ಮಾಡ್ಬೇಕು. ನೀವು ನೋಡಿ, ಆಲಯದಲ್ಲಿ ನಮ್ಮ ಆಲಯದ ಒಂದು ಸಂಕಲ್ಪಗಳಿದ್ದಾವ. ಅಲ್ಲಿ ನೋಡಿ, ಅಲ್ಲೊಂದು 2 ಪರಿವಾರ ದೇವರುಗಳಿರ್ತಾರೆ ಗರ್ಭಗುಡಿಯ ಹೊರಗಡೆ. ಅವ್ರು ಹೀಗೆ ನಿಂತಿರ್ತಾರೆ. ಏನ್ ಗೊತ್ತಾ, ಬಂದಿದ್ದೀರಾ ನಮ್ಮ ಭಗವಂತನನ್ನ ನೋಡ್ಲಿಕ್ಕೆ. ಅವರು ಕೂಡ, ಅವರಿಗೂ ಪೂಜೆ ಉಂಟು, ಅವರಿಗೂ ಸಂಕಲ್ಪ, ಜಯ ವಿಜಯರ ತರ ಅವರು ನಿಂತಿರ್ತಾರೆ. ನಮಗ್ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡ್ತಿರ್ತಾರೆ ದೇವತೆಗಳು. ಅವರು
ಬನ್ನಿ ನಮ್ಮ ಹತ್ರ, ಭಗವಂತನ ದರ್ಶನ ಮಾಡ್ಕೊಂಡು ಹೋಗಿ ಪರಿಪೂರ್ಣವಾಗಿ ಅಂತ. ಆ ಭಗವಂತ ಕೂಡ ಚಿದಾನಂದಮಯವಾಗಿ ಚಿನ್ಮುದ್ರೆಯಲ್ಲಿ ಹಿಂಗಿರ್ತಾರೆ. ನೀವು ನೋಡಿ, ಅದರ ಅರ್ಥ ಏನ್ ಗೊತ್ತಾ? ಬಂದಿದೆಯಾ ಮಗು ಅನ್ನತಕ್ಕಂಥದ್ದು. ಭಗವಂತನಿಗೆ ಕೂಡ ಇಷ್ಟೇ. ಪುರುಷರು ಮಾಡಬಹುದು, ತೊಂದರೆ ಇಲ್ಲ. ಯಾವ ಸ್ತ್ರೀಯು ಹಾಲು ಕುಡಿಸುವ ಅಮೃತ ಮಸ್ತು ನೀವು ಭಾಗವಾಗೇ ಇಲ್ಲ. ಭೂಮಿ ಸ್ಪರ್ಶ ನಿಮ್ಮ ದೇಹ ಆಗುವಾಗಿಲ್ಲ. ಉರುಳು ಸೇವೆಗಳೆಲ್ಲ ಇನ್ಮೇಲೆ ಮಾಡೋದು ಅಂತ ಒಂದು ಎಡವಟ್ಟುಗಳು ಮಾಡಬೇಡಿ. ಇಲ್ಲವೇ ಇಲ್ಲ. ಉರುಳು ಸೇವೆ ಒಪ್ಕೊಂಡಿದ್ದಾನೆ ಗುರುಗಳೇ? ಇಲ್ಲ. ದೇವಸ್ಥಾನಕ್ಕೆ ನಾನು 108 ಪ್ರದಕ್ಷಿಣೆ ಆಗ್ತೇನೆ, ಅದು ನಿಮ್ಮ ಇಷ್ಟ, ನಿಮ್ಮ ದೇಹ ದಂಡನೆಗೆ ಮಾಡ್ಕೊಳ್ಳಿ. ದೇವರಿಗೆ ಮಾಡಬೇಕಾಗಿರುವುದು 3 ಪ್ರದಕ್ಷಿಣೆಯೇ. ತುಂಬಾ ಜನ ಗೊತ್ತಿಲ್ಲ. 100 ಹಾಕು, 48 ಹಾಕು, 58 ಹಾಕು. ದೇವರೇ ಬೇಜಾರಾಗ್ಬಿಡ್ತೀನಿ. ನಿನ್ನ ಹತ್ರ ಎಷ್ಟೊತ್ತು ನೋಡ್ತೇನೆ ಕುತ್ಕೊಳ್ಳೋದು, ಬೇರೆಯವ್ರು ನೋಡೋ ಕೆಲ್ಸಗಳಿದೆ, ಎದ್ವಾಗ ನೀನು ಬೇರೆಯವ್ರಿಗೆಲ್ಲ ಅಡ್ಡ ಪಡಿಸ್ತಿದ್ಯಾ ಅಂತ ಹೇಳ್ತೆ. ಪ್ರದಕ್ಷಿಣೆ ಆಗ್ತಾ ಬರ್ತಿದ್ದೆ, ಬೇರೆಯವ್ರೆಲ್ಲ ಹಿಂಗ್ ನಿಲ್ತಿರ್ತಾರೆ ಭಗವಂತನ ದರ್ಶನ ಮಾಡೋಕೆ. ನೀವು ಅಡ್ಡ ಬರ್ತಲೇ ಇದ್ರೆ ಇನ್ನೊಬ್ಬರ ದರ್ಶನ ಪ್ರಾಪ್ತಿಯನ್ನು ಕಿತ್ತುಕೊಂಡಂತ ದೋಷ ಬರುತ್ತೆ. 100% ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ, ನೀವು ಒಂಟಿಯಾಗಿ ಬದುಕಬೇಕಾಗುತ್ತೆ. ಒಂಟಿಯೇ ನೀವು. ಎಲ್ಲರೂ ಇದ್ದು ಒಂಟಿಯಾಗಿ ಬದುಕಬೇಕಾದಂತ ಶಾಪಗಳು ನೀವು ಗಮನಿಸಿ ನೋಡಿ, ನಿಮಗೆ ಗೊತ್ತಿಲ್ಲ. ಪ್ರತಿ ತಿಂಗಳು ಕೆಲವರು ಅಡ್ಡ ಹಾಕೋಬಿಡ್ತಾರೆ ದೇವಸ್ಥಾನಗಳು ಹೋಗ್ಬಿಟ್ಟು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ. ನಾನು ಮಹದೇಶ್ವರನ ಬೆಟ್ಟಕ್ಕೆ ಪ್ರತಿ ಅಮಾವಾಸ್ಯೆ ಬೆಳಿಗ್ಗೆಗಿರ್ತಾನೆ, ಅರುಣಾಚಲೇಶ್ವರ ಬೆಟ್ಟಕ್ಕೆ ಪ್ರತಿ ಹುಣ್ಣಿಮೆಗೆ ಇರ್ತಾನೆ. ಇವ್ರ ಮನೆ ಬಂಗಾರ ಆಗೋಗ ಏನೂ ಊರ್ಜಿತ ಆಗಿಲ್ಲ. ನಾನು ಮೊನ್ನೆ ಒಬ್ರಿಗೆ ಹೇಳಿ ಬೈದೆ, ನಾನು ಏನ್ ಮಾಡ್ತಿದ್ಯಾ ಗುರುಗಳಂತ. ಇಲ್ಲ, ಹುಣ್ಣಿಮೆ ಹೋಗ್ಲಿಲ್ಲ ಅಂದ್ರೆ ನನ್ಗೆ ಮನಸ್ಸು. ಇಲ್ಲಿರೋ ಶಿವನಿಗೆ ಹೋಗೋ, ನಿಮ್ ಮನೇಲಿರೋ ಶಿವನಿಗೆ ಯಾವತ್ತಾದ್ರೂ ನಮಸ್ಕಾರ ಮಾಡಿದ್ಯಾ ಅಂತ. ನಮ್ಮ ಮನೇಲಿ ಇಲ್ಲಿ ಶಿವ ಇದೆ, ನಿಮ್ಮ ಅಪ್ಪ ಏನಿಗೆ ಮಾಡಿದೀಯನೋ? ಇಲ್ವಲ್ಲ. ನೆನೆಸ್ಕೊಂಡು ಅವ್ರ ಹೆಸರಲ್ಲಿ ಇದ್ದಾಗಂತೂ ಮಾಡ್ಲಿಲ್ಲ. ಹೋದ್ಮೇಲೆ ಆದ್ರೂ ನೆನೆಸ್ಕೊಳ್ಳೋಕೆ ಅಲ್ಲೊಂದು ದೀಪ ಹಚ್ಚಿದೀಯನೋ? ಹಚ್ಚಿ ಒಂದಿಬ್ಬರಿಗೆ ಒಂದು ಪ್ರಸಾದ ಕೊಟ್ಟಿದ್ದೇನೆ, ತುಂಬಾ ಆತ್ಮೀಯ. ಹಾಗೆ ಬೈದಿದ್ದಾನೆ. ಬದುಕಿದ್ದಾಗಂತಲೂ ಅಪ್ಪಯ್ಯನಿಗೊಂದು ಊಟ ವಸತಿ ವ್ಯವಸ್ಥೆ ಮಾಡಿಸ್ಕೊಡ್ಲಿಲ್ಲ. ಹೋದ್ಮೇಲೆ ಆದ್ರು ಹುಣ್ಣಿಮೆ ಹೋಗ್ಬಿಟ್ಟು ಅರುಣಾಚಲ ಬೆಟ್ಟದಲ್ಲಿ ಹೋಗ್ಬಿಟ್ಟು ಹುಣ್ಣಿಮೆ ದರ್ಶನ, ಶಿವ ದರ್ಶನ ಖಂಡಿತ ಏನು ಸಿಗೋಲ್ಲ. ಹೇಳಿದ್ರೆ ಅದಕ್ಕೆ ಹಿಂಗ್ ನಿಂತಿದ್ದೀಯಾ? ನೀನೊಂದ್ ಕಡೆ, ನಿನ್ನ ಹೆಂಡತಿ ಒಂದ್ ಕಡೆ, ಮಕ್ಕಳದೊಂದು ದಿಕ್ಕು ದಿವಾನ ಆಗಿ ನಿಂತಿದೆ. ಈ ತರದ್ದಾಗುತ್ತೆ, ಈ ತರದ್ದು ಎಷ್ಟೋ ನಿದರ್ಶನಗಳನ್ನ ನಾನು ನಿಮಗೆ ಕೊಡಬಲ್ಲೆ ಮಕ್ಕಳೇ. ಇನ್ನೊಬ್ಬರ ದರ್ಶನ ಕಿತ್ತುಕೊಂಡರೆ ನೆನಪಿಟ್ಟುಕೊಳ್ಳಿ, ಇದ್ದೂ ಇಲ್ಲದಂತ ದರಿದ್ರತೆಗೆ ಒಳಗಾಗ್ತೀರಿ. ಬಡತನ ಬೇರೆ, ದರಿದ್ರತೆ ಬೇರೆ. ಇದ್ದಿದ್ದು ಅನುಭವಿಸಕ್ ಬಿಡಲ್ಲ, ಮಕ್ಕಳ ಜೊತೆ ಆನಂದವಾಗಿರೋಕ್ ಬಿಡಲ್ಲ, ಹೆಂಡತಿ ಜೊತೆ ಸುಖವಾಗಿರೋಕ್ ಬಿಡಲ್ಲ. ಈ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ದರ್ಶನಕ್ಕೆ ಹೋದ್ರೆ ಈಗ ಫ್ರೀ ಬಸ್ ಬೇರೆ ಬಿಟ್ಟಿದ್ದಾರೆ ನಮ್ದೋರೆ, ಹೋಗ್ರಿ ಅಂತ. ಗಂಡನ್ ಬಿಟ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ನೀವು ಹೋಗ್ಬಿಟ್ಟು ಪ್ರತಿ ಬಸ್ ಹತ್ತು ಸುತ್ತು ಬಿಟ್ಟು ದೇವ್ರು ನಿಮ್ಮ ಹಿಂದ್ಗಡೆ ಹಾಗಿದ್ರೆ ನೆನಪಿಟ್ಕೊಳ್ಳಿ. ನಮ್ ಗುರುಗಳು ತುಂಬಾ ಚೆನ್ನಾಗಿ ಹೇಳೋರು, దండాలు పెట్టే భక్తుడికి భగవంతుడు అనుగ్రహమయ్యేదున్నింటే. ಕೈ ಎತ್ತಿ ಮುಗಿಯೋ ಪ್ರತಿ ಭಕ್ತನಿಗೂ ಭಗವಂತ ಎತ್ತೆತ್ತಿ ಕೊಡೋ ಆಗಿದ್ರೆ ಫಸ್ಟ್ ಒಬ್ಬ ಶ್ರೀಮಂತ ಮಾಡ್ತಿದ್ದೇನು ಗೊತ್ತಾ? ಕೈಗಳು ಕತ್ತರಿಸಾಕ್ತಿದ್ನೋ ಪ್ರತಿಯೊಬ್ಬ ಬಡವನದ್ದು ಅಂತ. ಹೌದು, ಎಲ್ರು ಯಾವ ಶ್ರೀಮಂತ ಆದ್ರೂ ಬಂದು ಹಿಂಗ್ ನಿಂತ್ಕೋತಾನ ಮಕ್ಕಳು, ನೀವು ನೋಡಿದೀರಾ? ಅದು ಬಿಡಿ, ಶ್ರೀಮಂತ ಬಿಡಿ, ಸನ್ಯಾಸಿಗಳು, ನಿಜವಾದ ಸನ್ಯಾಸಿ ಆಲಯಕ್ಕೆ ಬರೋಲ್ಲ. ಅವರ ತಮ್ಮ ಒಳಗಡೆಯೇ ಭಗವಂತನನ್ನ ಸಂನ್ಯಾಸ ಮಾಡ್ಕೊಂಡಿರ್ತಾರೆ. ನಿಜವಾದ ಗುರು ದೇವರನ್ನು ಹುಡ್ಕೊಂಡು ಹೋಗಲ್ಲ, ತನ್ನ ಒಳಗಡೆ ಹುಡುಕ್ತಿರ್ತಾನೆ. ತನ್ನ ಒಳಗಡೆ ಅಲ್ಲೋಗ್ಬಿಟ್ರೆ ಇಲ್ಲೋಗ್ಬಿಟ್ರೆ ನೀನು ಮಾಡಿದ ಕರ್ಮದ ಗಂಟು ನೀನು 7 ಸಮುದ್ರ ಸುತ್ತಿದ್ರು. ಹೌದು, 7 ಸಮುದ್ರಗಳ ಸ್ನಾನ ಮಾಡ್ತಿದ್ದಂತ ವಾಲಿನ ಬಿಡ್ಲಿಲ್ಲ, ರಾಮರ ಒಂದೇ ಬಾಣ ಹೊಡೆದು ಬಿಸ ಹೋಗ್ಬಿಡ್ಬೇಕಿತ್ತಲ್ಲ ಅವನ ಪಾಪಗಳು. ಬರ್ತಿದ್ದ ಅಲ್ವಾ ನಿತ್ಯ ಸಂಧ್ಯಾವಂದನ ಅವನು. ಒಂದು ಧುಮುಕಿ ಇನ್ನೊಂದು ಧುಮುಕಿ, ಸೂರ್ಯೋದಯಕ್ಕೆ ಮೊದಲು 7 ಸಮುದ್ರಗಳ ಸ್ನಾನ, ಕಡಿಮೆ ಅಂದ್ರೂ 3 ಇಲ್ಲ 4 ಸಮುದ್ರ ಸ್ನಾನ ಮಾಡ್ತಿದ್ದಂತೆ. ಏನ್ ಪ್ರಯೋಜನ? ತಮ್ಮನನ್ನ ಹೊರಗಡೆ ಹಾಕಿ, ತಮ್ಮನ ಹೆಂಡತಿಯನ್ನ ಬೋಗಿಸಿ, ತನ್ನ ಬಲ ಅಧಿಕಾರ ಖುದ್ದು ಕೃಷ್ಣರ ಜೊತೆ ಬೀಗತನ ಇಟ್ಕೊಂಡ ದುರ್ಯೋಧನ ಏನಾಗೋದ ಮಕ್ಕಳೇ? 18 ದಿನ
18 ದಿನ ಅವನ ಸಾಮ್ರಾಜ್ಯ ಅಧಪತನ. ಇಷ್ಟಕ್ಕೂ ಕೃಷ್ಣರು ಆತನಿಗೆ ಬೀಗರಾಗಬೇಕು, ಸಂಬಂಧಿಗಳಾಗಬೇಕು, ಮಗ ಸೊಸೆ ಈ ಥರ ಕೊಟ್ಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಭಗವಂತ ನಾನು ಕೊಟ್ಟಿದ್ದೀನೋ ನನ್ನ ಬೀಗನ ಒಳಗೆ ಸಾಯಿಸ್ಬೇಡ, ಅವೆಲ್ಲ ನೋಡಲ್ಲ ಭಗವಂತ. ತಪ್ಪೇ ಗೊತ್ತಿಲ್ಲದೆ ನೀವು ಓಡೋದು ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಹೇಳ್ಬಿಟ್ಟು 108 ಪ್ರದಕ್ಷಿಣೆ, ದೇವ್ರ ಪ್ರದಕ್ಷಿಣೆ, ಮೆಟ್ಲು ಎತ್ಕೊಂಡು ಹೋಗ್ತೀನಿ. ಇವೆಲ್ಲ ಏನೋ ಮಾಡಬೇಡಿ, ಮಾಡೋ ಕೆಲಸ ಮಾಡಿ. ನೀವು ಯಾವತ್ತಾದ್ರೂ ಟಾಟಾ, ಅಂಬಾನಿ, ಅದಾನಿ, ಬಿರ್ಲಾ ಇವರೆಲ್ಲ ದೇವಸ್ಥಾನಗಳು ಸುತ್ತಾ ಕೂತ್ಕೊಂಡಿರೋದು ನೋಡಿದ್ದೀರಾ? ಮೊನ್ನೆ ಒಂದು ಮ್ಯಾಚಲ್ಲಿ ನೋಡಿದೆ. ತಾಯಿ ಜೀವ ನೀತಾ ಅಂಬಾನಿ ಸಾವಿರಾರು ಮಕ್ಕಳು, ಅಲ್ಲೊಂದು ವೈಕ್ಲಬ್ದ ಇರೋ ಮಕ್ಕಳನ್ನ ಕರ್ಕೊಂಡು ಬರುತ್ತೆ. ಅದಕ್ಕಿಂತ ಪುಣ್ಯ ಕಾರ್ಯವಿಲ್ಲಪ್ಪ, ಅದಕ್ಕಿಂತ ದೈವ ಕಾರ್ಯ ಇಲ್ಲಪ್ಪ, ಅದಕ್ಕಿಂತ ಚೈತನ್ಯ ಕಾರ್ಯ ಇಲ್ಲಪ್ಪ. ಇಲ್ಲ, ನಾವು ಮಾತ್ರ ಫ್ರೀ ಬಸ್ ಬಿಟ್ಟಿದ್ದಾರೆ, ತಗೋ ಅತ್ತೆ ಮಾವನ ಮನೇಲಿ ಹಾಕು, ಅಮ್ಮ ಅಪ್ಪನ ಮನೇಲಿ ಹಾಕು, ಬಸ್ ಹತ್ತು, ಸುತ್ತು ಯಾವ ದೇವಸ್ಥಾನಕ್ಕೆ ಹೋದ್ರು ತುಂಬ್ಕೊಬಿಟ್ಟಿದ್ದಾರೆ. ನಮಗೆ ನೆಮ್ಮದಿಯಾಗಿ ಕೆಲವೊಂದು ದರ್ಶನಗಳು ಮಾಡ್ಕೊಂಡು ಬರ್ತಿದ್ರು ಎಷ್ಟೋ ಜನ. ಇವತ್ತು ಅದು ಇಲ್ದಿದ್ದಾಗ ಆಗ್ಬಿಟ್ಟಿದೆ. ಸರ್ಕಾರ ಮಾಡಿಟ್ಟಿದೆ, ದೊರೆ ಮಾಡಿಟ್ಟಿದೆ, ನಿಜವೇ ಆ ಪಾರ್ಟಿಯ ತುಂಬಿಕೊಂಡು ಹೋಗೋದು ಫ್ರೀ ಬಸ್ಸು ಅಂತ ಹೇಳಿಬಿಟ್ಟು. ಇಲ್ಲಿರೋ ಮನೆಯಲ್ಲಿರೋ ದೇವ್ರಿಗೆ ದೀಪ ಹಚ್ಚಿದೆ, ಮನೆಯಲ್ಲಿರೋ ದೇವರಿಗೆ ಊಟ ಹಿಡಿದೆ, ನೈವೇದ್ಯ ಹಿಡಿದೆ, ಪ್ರಸಾದ ಕೊಡದೆ, ಅವನಿಗೊಂದು ಸ್ನಾನ ಮಾಡಿದೆ ಅಂದ್ರೆ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅತ್ತೆ ಮಾವನಿಗೆ ಅಲ್ಲಿ ಹೋಗಿ ಬಂದ್ಬಿಟ್ರೆ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ದೊಡ್ಡ ಗುರುಗಳು ಹೇಳೋದು, ಎಷ್ಟು ಜನ ಭಗವಂತನ ಮುಂದ್ಗಡೆ ಕೈ ಎತ್ತಿ ಯಾಚಿಸ್ತಕ್ಕಂಥ ಬಡವನಿಗೆ ಭಗವಂತ ಎತ್ತಿದ್ ಕೊಡ್ತಾನೆ ಅನ್ನತಕ್ಕಂಥದ್ದು ಆಗ್ಬಿಟ್ಟಿದ್ರೆ ಫಸ್ಟು ಕೈ ಕತ್ತರಿಸ್ಬಿಡೋರು ಶ್ರೀಮಂತರು ಅಂತ. ಗೊತ್ತು ಅವನಿಗೆ, ಕಾಯಕವೇ ಕೈಲಾಸ. ನಾನು ದುಡಿತ ಕರೆಕ್ಟ್ ಇದೆ, ನಾನು ದುಡಿತೇನೆ, 100 ಜನಕ್ಕೆ ಅನ್ನ ಹಾಕ್ತೇನೆ, ಯಾವಾಗಲೂ ನನ್ನ ಮನಸ್ಸಿಗೆ ಸಂತೃಪ್ತಿ ಆದಾಗ ಬಂದು ಭಗವಂತನ ಹೆಸರಿನಲ್ಲಿ ಒಂದು ಅನ್ನದಾನ ಏನೋ ಒಂದು ಸಂಕಲ್ಪ ಮಾಡಿ ಒಂದು ಕುಟುಂಬ ಸಮೇತ ದರ್ಶನ ಮಾಡ್ಕೊಂಡು ಹೋಗ್ತೇನೆ. ನೀವು ನೋಡಿ, ಅಂಬಾನಿ ದಿನಾ ಹೋಗ್ತಾರಾ? ಹಾಗಾದ್ರೆ ಶ್ರೀನಿವಾಸ ಹತ್ರನೇ ಕುತ್ಕೊಬಿಡ್ಬೇಕು. ಅದಾನಿ ಅಂಬಾನಿ ಅಲ್ಲ, ವರ್ಷಕ್ಕೊಮ್ಮೆನೋ 2 ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆನೋ ಕುಟುಂಬ ಸಮೇತ ಹೆಂಗ್ ಬಂದು ದರ್ಶನ. ಅದು ಈಗ ಮೆಡಿಯವ್ರು ದೊಡ್ಡದಾಗ್ಬಿಟ್ಟಿದ್ದಾರೆ, ಅದರಿಂದ ಹೆಂಗೋ ಒಂದು ಫೋಟೋ ಸಿಕ್ಕಾಕೊಂಡ್ಬಿಡುತ್ತೆ, ಬಂದಿದ್ರಂತೆ ಹಂಗಂತೆ ಹಿಂಗಂತೆ. ಅವರಿಗೆ ಕಾಯಕವೇ ಕೈಲಾಸ, ಅನ್ನ ಕೊಡುವುದೇ ಅವರ ಒಂದು ವೃತ್ತಿ, ಸಾವಿರಾರು ಮಂದಿಗೆ ಉದ್ಯೋಗ ಕೊಡುವುದೇ ಅವರ ಕನಸು. ಅದಕ್ಕೆ ಅವ್ರು ಇನ್ನೂ ಬೆಳೀತಿರೋದು. ಮಾಡೋದೆಲ್ಲ ಬಿಟ್ಟು ಮಾಡಬಾರ್ದನ್ನು ಮಾಡಕ್ ಹೋದ್ರೆ ಹೀಗೆ ಆಗೋದು. 99% ಪೀಪಲ್ಸ್ ಆರ್ ಡೂಯಿಂಗ್ ಲೈಕ್ ದಟ್. ಈ ಸ್ಮಾಲ್ ಮಿಸ್ಟೇಕ್ಸ್ ನಿಜವಾಗ್ಲು ಭಗವಂತನ ಸಾನ್ನಿಧ್ಯಕ್ಕೆ ಭಕ್ತಿಯಿಂದ ಹೋಗ್ಬೇಕು. ಇಲ್ಲ ಇರೋ ಮರೋ ಮೈ ಮೇಲೆ ಬಂಗಾರ ಎಲ್ಲ ಹಾಕೊಂಡು ಹೋಗೋದು, ಬಾಡಿಗಾರ್ಡ್ಗಳ ಸಮೇತ ಹೋಗೋದು, ಏನೇನೋ ಮಾಡತಕ್ಕಂಥದ್ದು, ಇದೆಲ್ಲ ಆಗ್ಬಿಟ್ಟಿದೆ ಮಕ್ಕಳೇ. ನಿಜ ಹೇಳ್ತೇನೆ, ದೇವಸ್ಥಾನಕ್ಕೂ ಅಷ್ಟೇ ಪ್ರದಕ್ಷಿಣೆ ಹಾಕೋದಕ್ಕೆ ಒಂದು ನಿಯಮಗಳಿದ್ದಾವೆ. 3 ಪ್ರದಕ್ಷಿಣೆ ಇಲ್ಲ, 3 ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗೋಲ್ಲ, ನಿಂತ ಜಾಗದಲ್ಲಿಯೇ 3 ಪ್ರದಕ್ಷಿಣೆ ಹಾಕಿ ಅನ್ನತಕ್ಕಂಥದ್ದು ಹೇಳುತ್ತ ನಮ್ಮ ವೈದಿಕ ಧರ್ಮದಲ್ಲಿ. ಏನಕ್ಕೆ ಗೊತ್ತಾ? 3 ಪ್ರದಕ್ಷಿಣೆ ನಿನ್ನನ್ನು ಅರತಿಕೋ ಅನ್ನತಕ್ಕಂಥದ್ದು. ಆ 3ರ ಗಂಟು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ, ನಿನ್ನ ತಮೋ ಗುಣವನ್ನ, ಮೊದಲನೇ ಗುಣ ತಮೋ ಗುಣವನ್ನ ಬಿಡು. ನಿನ್ನ ಆಲಸ್ಯ, ಸೋಮಾರಿತನ, ನಿದ್ರಾಭಾವ, ಏನ್ ಮಾಡಿದ್ರು ಬಿಡೋ ಮಾಡೋಣ, ಶುದ್ಧ ಸೋಮಾರಿ ಅವನು. ಭಗವಂತ ಸಮರ್ಪಿಸ್ತಿದ್ದೆ, ನನ್ನಲ್ಲಿರೋ ತಮೋ ಗುಣ ತೆಗೆದು ಬಿಡು ಸ್ವಾಮಿ. ಅಪನಂಬಿಕೆ, ಎಲ್ರ ಮೇಲೂ ಅಪನಂಬಿಕೆ, ಯಾವ ಕಾರ್ಯದ ಮೇಲೂ ಅಪನಂಬಿಕೆ. ಅದಾಗ್ಬಿಡುತ್ತಾ, ನಡೆದು ಬಿಡುತ್ತಾ, ನೀನ್ ಗೆದ್ದು ಬಿಡ್ತೀಯಾ, ನೀನ್ ಮಾಡಿಬಿಟ್ರೆ ಈ ಥರ ತಾನು ಮಾಡೋದು ಅಪನಂಬಿಕೆ. ಬೇವ್ರವ್ನು ಮಾಡೋದಂತೂ ಇದ್ದಿದ್ದು, ಅವನ್ ಮಾಡ್ದ ಬಿಡೋನ್. ಇದೇ ತಮೋಗುಣ ಅಂದ್ರೆ. ಇನ್ನೊಬ್ಬರನ್ನ ನಿಂದಿಸೋದು, ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡೋದು, ಅಪನಂಬಿಕೆಯಿಂದ ನೋಡೋದು, ಅಪಹಾಸ್ಯ ಮಾಡೋದು ತಮೋಗುಣ. ಅಯ್ಯೋ ನನಗೆ ಕಮ್ಮಿ ಮಾಡು. ಮೊದಲನೇ ಸುತ್ತಲ್ಲಿ ಆ ತಮೋಗುಣ, ಪ್ರತಿಯೊಬ್ಬ ಮನಸ್ಸಿನಲ್ಲೂ 3 ಗುಣಗಳಿದೆ: ತಮೋಗುಣ, ರಜಸ್ಸು ಹಾಗೂ ಸಾತ್ವಿಕ. ಇನ್ನು 2ನೇ ಪ್ರದಕ್ಷಿಣೆ ಏನು ಗೊತ್ತಾ ಹಾಕೋದು? ನಮಗೆ ದ್ವೇಷ ಭಾವ ಜಾಸ್ತಿ.
ಎಲ್ಲರೂ ಚೆನ್ನಾಗಿರ್ಬೇಕು ಸರ್, ಅದು ನಾನು ಒಬ್ಬನೇ ಆಗಿರ್ಬೇಕು ಸರ್. ಎಲ್ರು ಮುಂದ್ಗಡೆ ಹೇಳುದು ಸರ್ ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನು ಒಬ್ಬನೇ ಆಗಿರ್ಬೇಕು. ಅದೇ ಸಮಸ್ಯೆ. ವಿಪರೀತ ದ್ವೇಷ. ಇನ್ನೊಬ್ಬ ಬೆಳಿಬಾರ್ದು. ಅವನ್ ಬೆಳೆದಂದ್ರೆ ಅದ್ ಎಲ್ಲಿಂದಲೋ ಉಟ್ಕೊಬಿಡ್ತಾರಪ್ಪ. ಒಬ್ಬ ವ್ಯಕ್ತಿ, ನೀವು ನಿಮ್ಮ ಮನೆಯಲ್ಲೇ ನೀವು ದೊಡ್ಡವರಾಗಿ ನೋಡಿ, ನಿಮ್ಮ ಮಟ್ಟಕ್ಕೆ ಕೊಂಬು ಬಂದ್ಬಿಟ್ಟಿದ್ಯೋ ಅವನ್ಗೆ. ನನ್ನ ಗುರುಗಳಿಗೆ ಅವರ ಮಾತೃಮೈಯೇ ಹೇಳ್ಬಿಟ್ರು. ಏನಾಯ್ತು ಅಂದ್ರೆ, ನಾನು ಇದ್ದೆ, ಏನೋ ಒಂದು ದೈವಾನುಗ್ರಹ, ತುಂಬ ದೊಡ್ಡ ಕುಟುಂಬ, ಮನೆಯವನ್ನೆಲ್ಲ ಕುಳಿತು ಮಾತಾಡಿ ಮನೆ ಕಟ್ಟೋಣ. ಅಕ್ಕ ತಂಗಿರಿಗೆ ಮನೆಗಳಿಲ್ಲ, ಅಣ್ಣ ತಮ್ಮಂದಿರುಗಳಿಗೂ ಮನೆ ಇಲ್ಲ. ಇವ್ರಿಗೇನೋ ಒಂದು ವೈದಿಕ ಸಂಕಲ್ಪ, ಭಗವಂತ ಕೊಟ್ಟ ಶಕ್ತಿ, ಒಂದು ಲೋನು, ಇನ್ನೊಂದು, ಒಂದು 11 ರೂಮಿನ ಮನೆ, ಎಲ್ಲರೂ ಒಂದೊಂದು ರೂಮಲ್ಲಿರ್ಲಿ, ಅಮ್ಮ ಅಪ್ಪ ಹೇಗಿರ್ಲಿ. ಮನೆ ಆರಂಭ ಆಯ್ತು, ಪೂರ್ತಿ ಆಗುವ ಸಂದರ್ಭ ಅದೇನು ಕಿಚಡಿ ಆಯ್ತೋ ಗೊತ್ತಿಲ್ಲ. ನಂಬ್ತೀರಾ, ಎತ್ತು ತಾಯಿ ಆಡಿದ ಮಾತು ನಾನು ಏನು ಮಾತಾಡ, ಅವನ್ ದೊಡ್ಡ ಅಸ್ತಕ್ಕೆ ಅವನ್ ಇಟ್ಕೊಳಕ್ ಕೇಳಲ್ಲ, ಅವನಂತೆ ಅವನ ಮನೆ ಅಂತೆ ಕೇಳ ನಿಮ್ ಗುರೂಜಿನ. ಅವನೇ ಯಾವ ಗುರೂಜಿನ? ಇವರು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ, ಊರಿಗೆಲ್ಲ ಹೇಳ್ಬಿಟ್ಟವ್ರೆ, ಒಂದು 10,000 ಮಂದಿಗೆ ಹೇಳ್ಬಿಟ್ಟಿದ್ದಾರೆ. ಅವ್ರ ಮನೆತನದಲ್ಲಿ ಮೊಟ್ಟ ಮೊದಲ ಮನೆ, ಸ್ವಂತ ಜಾಗ, ಸ್ವಂತ ವ್ಯವಸ್ಥೆ ಅಂತ ದೊಡ್ಡದಾಗಿ ಕಟ್ಟಿದ್ದಾರೆ. ಎಲ್ರು ಒಂದು ಲಿಫ್ಟ್ ಅಂದ್ರೆ 3 ಲಿಫ್ಟ್ ಕಟ್ಟಿರೋ ಮನುಷ್ಯ. ಅಮ್ಮ ಅಪ್ಪನಿಗೆ ಒಂದು ಲಿಫ್ಟ್ ಇರ್ಬೇಕು, ಒಡ ಹುಟ್ಟಿದವ್ರಿಗೆ ಒಂದಿರ್ಬೇಕು, ಸ್ನೇಹಿತರು ಆತ್ಮೀಯರು ಬಂದ್ರೆ ಒಂದು ಲಿಫ್ಟ್ ಅಲ್ಲಿ ಬರ್ಬೇಕು ಅವ್ರಿಗೆ. ತಾವು ತಮ್ಮ ಕುಟುಂಬ ಓಡಾಡ್ಲಿಕ್ಕೆ ಒಂದು ಲಿಫ್ಟ್ ಇರ್ಬೇಕು ಅನ್ನತಕ್ಕಂಥದ್ದು. ಮನೇಲಿ ಒಂದು 20-25 ಜನ ಕೆಲಸಗಾರರು, ಸಿಕ್ಕಾಬಟ್ಟೆ ಮಾಡ್ದಂತ ಪುಣ್ಯಾತ್ಮ. ನಂಬ್ತೀರಾ, ಒಡ ಹುಟ್ಟಿದವ್ರು ಎಲ್ರೂ ಜೊತೆಲಿರ್ಬೇಕು ಅಂತ ಕುಳಿತು ಮಾತನಾಡಿ ಸಾಲ ಸೋಲ ಮಾಡಿ ಒಂದ್ 4-5 ಕೋಟಿ ಸಾಲ ಸೋಲ ಮಾಡಿ ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ, ಎತ್ತು ತಾಯಿ ಎತ್ತು ತಂದೆ ಒಡ ಹುಟ್ಟಿದವ್ರು ಎಲ್ಲ ಅಯ್ಯೋ, ಗೃಹ ಪ್ರವೇಶದ ದಿನ ನಂಬಲ್ಲ, ನನ್ನ ಪಕ್ಕದಲ್ಲೇ ಇದ್ದೀನಿ, ಸುಮ್ನಿರಿ ಗುರುಗಳೇ, ನೀನೊಬ್ಬ ಬಂದೆ ಕಣೋ, ಎಲ್ಲೋ ನೀನೇನಕ್ಕೋ ಹೋಗ್ತೀಯಾ, ಪುಡಾರಿಗೆ ಶೇರು ಅಂತಿದ್ದಾರೆ, ಸಹಿಸ್ಲಿಕ್ಕೆ ಆ ತಾಯಿ ಕೈಲೇ ಆಗ್ತಿಲ್ಲ. ಏನಕ್ಕೆ ಈ ರೀತಿ ಆಯ್ತು? ಇವತ್ತಿಗೂ ಆ ಭಗವಂತನ ಹತ್ರ ಕೇಳ್ತಿರ್ತಾನೆ. ಇವತ್ತು ಅವರಿಲ್ಲ, ಗುರುಗಳಿದ್ದಾರೆ, ಇವತ್ತಿಗೂ ನೆನ್ಸ್ಕೋತಿರ್ತಾರೆ. ಬಿಡ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ ಅಂತ. ಎಲ್ಲಿಂದ ದ್ವೇಷ ಹುಟ್ಕೊಂತ ಗೊತ್ತಿಲ್ಲ. ಹುಟ್ಟು ಎಲ್ರಿಗೂ, ಅವರು ಒಡ ಹುಡ್ತವ್ರು ಈ ರೀತಿ ಮುಷ್ಟಿ ತರ ಇದ್ದವ್ರು ಯಾರು ಇಲ್ಲ, ಎಂಥದ್ದು ಇಲ್ಲ. ಒಂದು ಲೋಟ, ಒಂದು ಸ್ಪೂನು ಕೊಟ್ಟಿದ್ರೆ, ಇದಪ್ಪ ನಾನು ಇಟ್ಕೊಳ್ಳೋ ನಮ್ ಗುರ್ತಿಗೆ, ಇದಪ್ಪ, ಇಲ್ಲವೇ ಇಲ್ಲ. ಇರ್ಲಿ ಬಿಡ. ಕಡೆಗೆ ಒಂದು 6-7 ವರ್ಷ ನೀವು ನಂಬಲ್ಲ, ಒಪ್ಸಿ ಕರ್ಕೊಂಡು ಬಂದು ಜೊತೆಲಿ ಇಟ್ಕೊಂಡ್ರು, ಎಲ್ಲಾನು ಕರ್ಕೊಂಡು ಬಂದ್ರು. ಅದು ಇನ್ನೊಂದು ಕಥೆಗಳು. ತಾವು ಮಾಡಿದ ತಪ್ಪಿಗೆ ಎಲ್ರ ಕಾಲ್ಗೂ ಇಟ್ಕೊಂಡ್ರು. ನಾನು ಕೇಳಿದೆ, ಇದೇನ್ ಗುರುಗಳಂದ್ರೆ, ಬಿಡು, ನಮ್ಮ ಮನೆ ಅಂದ್ಮೇಲೆ ನಮ್ ಧರ್ಮ ಕೊಡ, ನಮ್ಮವ್ರ ಕಾಲು ಹಿಡಿದೆ, ಇನ್ಯಾರ ಕಾಲು? ಅವ್ರಿಂದ ಕಲ್ತ್ ಮಾತು ನಾನು. ನಮ್ಮವ್ರ ಕಾಲೇ ನಾವು ಫಸ್ಟ್ ಇಟ್ಕೋಬೇಕು. ನನ್ನ ಅಣ್ಣ ತಾನೆ, ನನ್ನ ತಮ್ಮ ತಾನೆ, ನಮ್ಮ ಅತ್ತಿಗೆ ತಾನೆ, ನಮ್ಮಕ್ಕ ತಾನೆ, ನಂಬವ ತಾನೆ. ನನ್ನಿಂದ ತಪ್ಪಾಗಿರ್ಬೇಕಪ್ಪ, ಹಿಂಗೆ ಹೇಳ್ಬಿಟ್ರು. ಖಂಡಿತ ನಿಮ್ ಮನ್ಸಿಗೆ ನೋವಾಗಿರ್ತ, ಬನ್ರೋ ನಿಮ್ ಕಾಲು ಹಿಡ್ಕೋತೀನಿ. ಹೇಳಿ ಒಪ್ಸಿ ಕರ್ಕೊಂಡು ಬಂದು ಎತ್ತು ತಾಯಿಗೂ ತಾವು ಮಾಡಿರ್ಲಿಲ್ಲ. ನಾನು ಹೇಳಿದೆ, ಇಲ್ವಲ್ಲ ಗುರುಗಳೇ, ತಪ್ಪೇ ಇಲ್ವಲ್ಲ ಗುರುಗಳೇ. ಇರ್ಲಪ್ಪ, ಎತ್ತವ್ರ ಕಾಲ ಇಟ್ಕೊಂಡು ತಪ್ಪೇನೆಲ್ಲ, ಒಡಬಿಡ್ತವ್ರು ಬಿಡ, ಚಿಕ್ಕವ್ರದ್ದು ಇರ್ಲಿ ಬಿಡ, ಪರವಾಗಿಲ್ಲ, ಇರ್ಲಿ ಬಿಡ. ಇವತ್ತು ಅವ್ರು ದೊಡ್ಡವರಾಗೇ ನಿಂತಿದ್ದಾರೆ, ನಮ್ಮ ಗುರುಗಳು ದೊಡ್ಡವರಾಗಿಯೇ ನಿಂತಿದ್ದಾರೆ. ಅದನ್ನ ನೋಡಿದ್ರೆ ಒಂದು ಆನಂದ. ಅವರಿಂದ ಕಲಿತ ಸಂಸ್ಕಾರಗಳು ನನ್ನ 1000. ನಾನು ಕಲಿಯದೇ ಬಂದಿದ್ದು ಒಂದು, ಇಂಥವರಿಂದ ನೋಡಿ ಕಲಿತಿದ್ದು 1000. ನೋಡಿ, ಇದುವೇ ದ್ವೇಷ. ಆಮೇಲೆ ನಿತ್ಯ ಕಷ್ಟ ಕಾರ್ಪಣ್ಯ ಕೆಲವ್ರಿಗೆ ಇದ್ದೇ ಇರುತ್ತೆ. ಏನೋ ಒಂದು ಕಷ್ಟ, ಏನೋ ಒಂದು ಏನ್ ಮಾಡಿದ್ರು ಕಷ್ಟಪಟ್ಟೆ ತಗೋಬೇಕು. ಏನ್ ಮಾಡಿದ್ರು ಪೈಪೋಟಿ, ಏನ್ ಮಾಡಿದ್ರು ಜಗಳಗಳೇ, ಏನ್ ಮಾಡಿದ್ರು ಕಲಹಗಳೇ. ನಮ್ಮಲ್ಲಿ ಅದೊಂದಿರುತ್ತೆ, ನಮಗಾಗಲ್ಲ. ಈ ಜಗಳದ ಬುದ್ಧಿ, ವಿಪರೀತ ಕ್ರೋಧ ಬುದ್ಧಿ, ಒಳ್ಳೆ ಮಾತು ಅನ್ನೋದೇ ಬರಲ್ಲ ನಮಗೆ. ನಮ್ಮ ಮೂಗಿನ ನೇರಕ್ಕೆ ಕರೆಕ್ಟು ಅನ್ನೋದು. ನನ್ನ ಗುರುಗಳು ಹೇಳ್ಕೊಟ್ರು, ನಿನಗೆ ವಿಪರೀತ ಕೋಪ ಕೊಡೋ, ಸುಮ್ಮನಿದ್ಬಿಡು, ಪಟ್ಟನ್ ಮಾತಾಡ್ಬಿಡ್ತೀಯ. ನಮ್ಮವ್ವನು
ಏನೋ ಮಾತಾಡ್ಬಿಡ್ತೀಯಪ್ಪ ನೀನು. ನಾನು ಹೋದ್ಮೇಲೆ ವಯಸ್ಸಾದೋ ನಿಮ್ಮ ತಂದೆ ಇದೆ ಅನ್ಕೊಣೋ, ಹೆಣ್ಮಕ್ಳೆಲ್ಲ ಇದ್ದಾರೆ ಕಣೋ. ತುಂಬ ಏನಂದರೂ ಅದೇನೋ ಗೊತ್ತಿಲ್ಲ, ತುಂಬ ಕಡಿಮೆ ಮಾಡ್ಕೊಬಿಟ್ಟಿದ್ದಾನೆ. ಅವನನ್ನು ನೆನೆಸ್ಕೋತಾನೆ. ಇಲ್ಲವ್ವ, ಸರಿ ಬಿಡು, ನಿನ್ಗೆ ಹೇಳಿದ್ನಲ್ಲ. ಹೌದು, ಎರಡನೇ ಗುಣ ನಮ್ಮ ರಜೋಗುಣ, ರಜಸ್ಸು. ತಗ ನಾನು, ನಂದು ಆ ಅಹಂಕಾರ, ದುರಹಂಕಾರ, ಮದಾಂಕಾರ, ದುಡ್ಡಿನ ಅಹಂಕಾರ, ಎಲ್ಲವನ್ನ ಸರೆಂಡರ್ ಮಾಡಬೇಕು ಅಂತ ಹೇಳುತ್ತೆ ಎರಡನೇ ಪ್ರದಕ್ಷಿಣೆ. ಭಗವಂತನಿಗೆ ನೆನ್ಪಿಟ್ಕೊಳ್ಳಿ. ಭಗವಂತನಿಗೆ ಎರಡನೇ ಪ್ರದಕ್ಷಿಣೆ ಹಾಕೋದು ನಮ್ಮ ರಜೋಗುಣವನ್ನ ಸರೆಂಡರ್ ಮಾಡೋದು. ನಮ್ಮಲ್ಲಿ ಅಷ್ಟದೊಂದು ಇದೆ ಮಕ್ಕಳೇ. ನನಗಂತೂ ಜಾಸ್ತಿಯೇ. ಹೌದು, ನಿಮಗೆ 4 ಆಣೆ ಇದ್ರೆ ಅದು 400 ಆಣೆ ಇರುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ನೀವು ₹1,00,000 ಕದ್ರೆ ಅಡಿಕೆ ಬಾರದಷ್ಟು ನಿಮಗೆ ನೋವು ಕೊಡ್ತಾನೆ ಭಗವಂತ. ನಾನು ಅಡಿಕೆ ಕದ್ರೆ 1,00,000 ಬಾರದಷ್ಟು ನೋವು ಕೊಡ್ತಾನೆ. ಹೌದು, ಎಲ್ಲ ತಿಳಿದು ಇಷ್ಟು ಜನಗಳ ಜೊತೆ ನಿನ್ಗೆ ಯಾಕೋ ಕರ್ಕೊಂಡು ಹೋದೆ, ಈ ಗೌರವ ಯಾಕೋ ಕೊಡಿಸ್ದೆ, ಪ್ರೀತಿ ಯಾಕೋ ಕೊಡಿಸ್ದೆ, ಈ ಅನುಬಂಧ ಯಾಕೋ ಕೊಡಿಸ್ದೆ, ಇಂಥ ಮಹಾ ತತ್ವ ಸಿದ್ಧಾಂತಗಳ ಜೊತೆ ಎಲ್ಲ ಯಾಕೋ ಓಡಾಡಿಸ್ದೆ, ಏನೋ ನೀನು ಮಾಡ್ಬೋದಾ ಅಂತಾನೆ. ನಿಜವೇ ಅಯ್ಯ ಕ್ಷಮಿಸು ಅನ್ನತಕ್ಕಂಥದನ್ನ ಆ ರಜೋಗುಣವನ್ನ ಬಿಡಬೇಕು. ಎರಡನೇ ಪ್ರದಕ್ಷಿಣೆಯಲ್ಲಿ ಅದಷ್ಟು ಕಡಿಮೆ ಮಾಡ್ಕೊಳ್ಳೋ ಶಕ್ತಿ ಕೊಡು ಮಗು ಸ್ವಾಮಿ, ಕಡಿಮೆ ಮಾಡೋ ಶಕ್ತಿ ಕೊಡು, ನನ್ನನ್ನು ಆಶೀರ್ವದಿಸು, ಈ ಗುಣಗಳನ್ನ ಕಡಿಮೆ ಮಾಡು ಅಂತ ಹೇಳಿ ಪ್ರದಕ್ಷಿಣೆ ಹಾಕ್ಬೇಕಂತೆ ಭಗವಂತ. ಇನ್ನೊಂದಿದೆ, ಮನುಷ್ಯನಿಗೆ ಅತ್ಯಂತ ಹೆಚ್ಚಾಗಿರ್ಬೇಕಾಗಿರೋದು ಸಾತ್ವಿಕ ಗುಣ ಅಂತಾರೆ. ಬಟ್ ಅದು ಹೆಚ್ಚಾದ್ರೂ ತಪ್ಪು ಅಂತ ಹೇಳುತ್ತೆ ನಮ್ಮ ವೈದಿಕ. ನಾನು ಯಾರು ಗೊತ್ತಾ, ಆ ದೇವಸ್ಥಾನದಲ್ಲಿ ನೀನು ನೋಡ, ಗಂಟೆ ಮೇಲೆ ನಮ್ಮ ಮನೆಯವರ ಹೆಸರಿದೆ ಕಣಲೋ, ಗಂಟೆ ಶಂಕರ ಗೊತ್ತಾ. ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೆ ಗಂಟೆ ಕೊಡೋದು, ಅದ್ರ ಮೇಲೆ ಒಂದು ಹೆಸರು ಕೆತ್ಸಿ ಕೊಡೋದು, ಹೊಡೆದವರೆಲ್ಲ ಗಂಟೆ ಶಂಕರ. ಇಂಥ ಮಾಡೋ ಒಂದು ಸಾತ್ವಿಕ ಕೆಲಸದಲ್ಲೋ ಗುಡಿ ಕಟ್ಟಿಸ್ದವ್ನು ಯಾರು ಗೊತ್ತಾ, ಆ ಗೋಪುರ ಕಟ್ಟಿಸ್ದವ್ನು ಯಾರು ಗೊತ್ತಾ, ಆ ಪೂಜೆ ಮಾಡಿಸ್ದವ್ನು ಯಾರು ಗೊತ್ತಾ. ಇಂಥದ್ದೊಂದು ಸಾತ್ವಿಕ ಅಹಂಕಾರವೂ ಇರುತ್ತೆ. ನಾನು ಏನ್ ಪೂಜೆ ಮಾಡಿಸ್ತೀನಿ ಗೊತ್ತಾ, ಸುಪ್ರಭಾತ ಸೇವೆ, ಮೊದಲನೇ ಸೇವೆ ನಂದೇ ಕಣ ನಡೆಯೋದು. ದಸರಾ ಹಬ್ಬದಲ್ಲಿ ಮೊದಲನೇ ಪೂಜೆ ನಂದು, ಆ ಅಮ್ಮನಿಗೆ ಅಲಂಕಾರ ನಂದೇ ಮೊದಲು. ನನ್ನಮ್ಮ ಜ್ಞಾನಗಂಗಮ್ಮ ಕ್ಷೇತ್ರ ಅಲ್ಲಿ ನಡೀತಿರುತ್ತೆ, ನೋಡ್ತಿರ್ತೇನೆ ವಿಚಿತ್ರ ಭಾಸಗಳು ಕೆಲವೊಂದು. ನಾನು ಹೇಳ್ತೇನೆ, ಕಟ್ಟ ಕಡೆಯ ಸೇವೆ ಎಲ್ಲಾರ್ದು ಆದ್ಮೇಲೆ ಉಳಿದಿದ್ರೆ ನಮ್ಗೊಂದು ಅವಕಾಶ ಕೊಡಿ, ಇಲ್ಲ ಬಂದು ದರ್ಶನ ಮಾಡ್ಕೊಂಡು ಆ ಅಮ್ಮನಿಗೊಂದು ನಮಸ್ಕಾರ. ಯಾವಾಗಲೂ ಅಷ್ಟು ವಿಜಯದಶಮಿಯಲ್ಲಿ ಆ ನವರಾತ್ರಿಗಳೆಲ್ಲ ಅಮ್ಮನವ್ರ ಹತ್ರ ಹೋಗ್ತೀವಿ. ಒಂದು ಪರಿಪೂರ್ಣವಾಗಿ ಏನೋ ನಮ್ಗೆ ಈ ಥರ ಶಿರಬಾಗಿ ಅಮ್ಮ ಕರ್ಕೊಬಂದೈತಿ, ಅಮ್ಮ ನಿಂದಮ್ಮ ಈ ಜೀವ, ನಿಂದಮ್ಮ ಈ ಬುದ್ಧಿ, ನಿಂದಮ್ಮ ಈ ಜ್ಞಾನ ಅಂತ ಹೋಗ್ತೀವಿ. ಅವಾಗ ನೋಡ್ಬೇಕು, ಫೋನ್ ಮಾಡಿದ್ರೆ ಹೇಳ್ತಿರ್ತಾರೆ ದೇವಸ್ಥಾನದ ಪದಾಧಿಕಾರಿಗಳು, ಎಲ್ಲ ಗುರುಗಳೇ ನಿಮ್ಗೆ ಗೊತ್ತಿದೆಯಲ್ಲ, ಅವ್ರು ಒಪ್ಕೊಂಡಿದ್ದಾರೆ, ಇವ್ರು ಒಪ್ಕೊಂಡಿದ್ದಾರೆ. ಇಲ್ಲ ಬೇರೆ ದಿನಗಳು ನನಗೆ ಕಾರ್ಯಕ್ಷೇತ್ರ ಕಾರ್ಯಕ್ರಮ ಇರ್ತಾರ, ಗುರುಗಳೇ ನಿಮಗೆ ಗೊತ್ತಿದೆಯಲ್ಲ, ಅವ್ರುಗಳು ಅವ್ರದ್ದು ಸರಿ ಆಗ್ಲಿಪ್ಪ, ಇಲ್ಲ ಮುಗಿದ ಮೇಲೆ ಮೊದಲನೇ ಪೂಜೆ ಆಗ್ಲಿ, ಕಡೇ ಪೂಜೆ ಕೊಡಿ ಅಂತ. ನಾನು ಏನ್ ಗುರುಗಳು ಪರವಾಗಿಲ್ಲ, ಆ ಅಮ್ಮ ಎಲ್ಲಿದ್ದರೂ ಯಾವಾಗಿದ್ದರೂ ನನ್ನನ್ನು ಯಾವಾಗಲೂ ಹರಿಸಿರೋದೆ. ನನ್ನನ್ನು ಹರಿಸಿಲ್ಲ ಅಂದಿದ್ದ ದಿನ ನಾನಿಲ್ಲ. ಆ ತಾಯಿ ಜಗನ್ಮಾತೆ ಅಂಥದ್ದೊಂದು ಪರಿಪೂರ್ಣ ಜ್ಞಾನಗಂಗ. ಆ ತಾಯಿಗೆ ನಾನು ಮನಸ್ಸಿಂದ ಹೇಳ್ಕೊಳ್ಳೋದೆ ಜ್ಞಾನಗಂಗ ಅಂತ. ಜ್ಞಾನವೇ ಪರಿಪೂರ್ಣವಾಗಿ ಏನಾದ್ರೂ ಇಷ್ಟು ಮಾತಾಡೋ ಶಕ್ತಿ ಅಂತಕ್ಕಂಥದ್ದು. ಸಾತ್ವಿಕ ಅಂದ್ರೆ ಏನ್ ಗೊತ್ತಿರ ಮಕ್ಕಳೇ, ಎಲ್ಲವೂ ನಿರಂಕಾರ, ಎಲ್ಲವೂ ನಿನ್ನದೇ ಅನ್ನೋ ಒಂದು ಭಾವ. ನೀನು ಮಾಡಿಸಿದ್ದು, ನೀನು ತರಿಸಿದ್ದು, ನೀನು ಕೊಡಿಸಿದ್ದು, ನೀನು ನುಡಿಸಿದ್ದು, ನೀನು ಆಲಾಪಿಸಿದ್ದು ಎಲ್ಲವೂ ಶರಣಾರ್ಥಿ. ನನ್ನದು, ನಾನು ಮಾಡಿದ್ದು ದಾನ, ನಾನು ಮಾಡಿದ್ದು ನನ್ನ ಅಕ್ಕನಿಗೆ, ನಾನೇ ಮಾಡಿದ್ದು ನನ್ನ ತಂಗಿಗೆ, ನಾನು ನಿಂತು ಮಾಡಿದೆ, ನಾನು ನಿಂತು ನಡೆಸ್ದೆ. ದೈವ ಇದೆ ಬಿಡಿಯಪ್ಪ, ದೈವ ನೀನಿದ್ದೀಯ, ನೀನ್ ನಡೆಸ್ತಿದ್ದೀಯ ನನ್ನನ್ನು, ನೀನ್ ಕೊಡಿಸಿದ್, ನೀನ್ ಕೊಟ್ಟೆ, ನಾನು ಕೊಟ್ಟೆ, ನೀನ್ ಕೊಟ್ಟೆ, ಕೊಡೋ ಬುದ್ಧಿಯೂ ಕೊಟ್ಟೆ. ನಮ್ಮ ಗುರುಗಳಿಗೆ ಒಬ್ರು ಸೋದರ ಮಾವ ಅಂತಿಂತ ಶ್ರೀಮಂತ ಅಲ್ಲ, ಅಗರ್ಭ ಸುವರ್ಣ ಗರ್ಭ ಶ್ರೀಮಂತ ಆಗ್ಬಿಟ್ಟ. ದೈವ ಕೊಡ್ತು, ಇರ್ಲಿ ಚೆನ್ನಾಗಿರ್ಲಿ. ಆದ್ರೆ ಒಡಹುಟ್ಟಿದ ಹೆಣ್ಮಕ್ಳು, ಒಡಹುಟ್ಟಿದ ಸೋದರರು ಒಬ್ಬರಿಗೂ ಎಂಜಲ ಕೈಯಲ್ಲೂ ಕೂಡ ಆತ ಹಿಂಗ ಅಂದಿದ್ದಿಲ್ಲ. ಅದೇನು ಬಂತು ಮರ್ಕಟ ಬುದ್ಧಿ, ಇಲ್ಲ ಜನ್ಮತ ಬಂದ್ಬಿಟ್ಟಿರುತ್ತೆ ಸರ್ಪಗಳ ಬುದ್ಧಿ, ಪಶು ಬುದ್ಧಿ. ಒಡಹುಟ್ಟಿದವ್ರಿಗಾಗದವನು, ಎತ್ತವ್ರಿಗಾದವನು. ಅಯ್ಯೋ
ಅಂತ ವ್ಯಕ್ತಿಗಳು ನಿಜ ಹೇಳ್ತಾನೆ ಮಕ್ಕಳೇ, ನಿಮ್ ಸುತ್ತಮುತ್ತಲಿದ್ರೆ ಹೆತ್ತವ್ರಿಗೆ ಆಗಿಲ್ಲ, ಒಡ ಹುಟ್ಟದವ್ರಿಗೆ ಆಗಿಲ್ಲ, ಈ ವ್ಯಕ್ತಿ ನಿಜವಾಗ್ಲೂ ನಮ್ಗೆ ಆಗ್ತಾನೆ ಅಂದ್ರೆ ಅವನು ಏನೋ ಲಾಭಕ್ಕಿರೋದು. ನೆನಪಿಟ್ಕೊಳ್ಳಿ, ಅವನ ಲಾಭಕ್ಕೆ 100% ಹೇಳ್ತಾನೆ. ಸಮಾಜ ಬಹಿಷ್ಕೃತ, ಅವನು ಕುಟುಂಬ ಬಹಿಷ್ಕೃತ. ನಮ್ ಗುರುಗಳು ಹೇಳ್ತಿದ್ದೆ, ಹೆತ್ತವ್ರಿಗೆ ಅನ್ನ ಹಾಕಿಲ್ಲ, ಒಡ ಹುಟ್ಟದವ್ರಿಗೊಂದು ಅಂತ ಒಂದು ವ್ಯಕ್ತಿ ಕುರುಗೋರು ನಮ್ ಗುರುಗಳ ತಾಯಿ. ಏನೋ ಕಣೋ, ಅವನು ಒಂದಿನ ಎಲೆ ಅಡಿಕೆಗೆ, ಒಂದಿನ ಹೇಗಿದ್ದೀಯಮ್ಮ ಅಂತ ಒಂದು ಅರಿಶಿನ ಕುಂಕುಮಕ್ಕೆ ಕರೆದೇ ಇಲ್ಲ, ಹಾಗೆ ಹೀಗೆ ಅಂತ ಇರುತ್ತಲ್ವ ಹೆಣ್ಮಕ್ಳಿಗೆ. ಅಮ್ಮನ ಮನೆ, ತವರ ಮನೆ, ನಮ್ಮ ಮಾವನ ಮನೆ ಇರುತ್ತಪ್ಪ. ಅಯ್ಯೋ, ನಮ್ಮೂರಿನ ಹೆಣ್ಮಕ್ಳಿಗೆ ನಮ್ಮಮ್ಮ ಅಪ್ಪಂದು, ನನ್ನ ಗಂಡನ ಮನೆದು ಯಾಕೆ, ಅವ್ರಿಗದು ಪೂರ್ಣ ಸಿದ್ಧ. ಅವರ ರೂಪವೇ ಆಸೆ. ಹೆಣ್ಣು ಅಂದ್ರೇನೆ ಆಸೆ, ನೆನಪಿಟ್ಕೊಳ್ಳಿ. ಹೆಣ್ಣು ಅಂದ್ರೇನೆ ಆಸೆನಪ್ಪ, ಸುಳ್ಳು ಹೇಳಬಾರ್ದು. ತುಂಬಾ ಜನ ಹೇಳ್ತಾರೆ ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಲ್ಲ, ಆಕೆ ಆಸೆಯ ಅವಳಿಲ್ಲ ನಮಗ ಆಸೆಯೇ ಬರೋಲ್ಲ. ಸತ್ಯ ಹೇಳ್ತೇನೆ. ಧರ್ಮಪತ್ನಿ ರೀ, ಮಗುದು ಮುಂದಿನ ತಿಂಗಳು ಬರ್ಡೇ ಇದೆ, ಕಾರ್ಯಕ್ರಮಗಳು ನೋಡ್ಕೊಂಡು ರೀ, ಮುಂದಿನ ತಿಂಗಳು ಈ ಥರದ್ದು ಅಮ್ಮಂದು ಕಾರ್ಯ ಇದೆ, ಈ ಥರದ್ದೊಂದು ಪೂಜೆ ಮಾಡ್ಕೊಳ್ಳೋಣ, ಈ ಥರದ್ದೊಂದು ಬರೋದೊಂದು ಹೇಳೋದಿದೆ, ಈ ಥರದ್ದು ಎಷ್ಟು ಚೆನ್ನಾಗಿ ರೀ ಕಾಲೇಜ್ ಫೀಸ್ಗಳು ಬರುತ್ತೆ ನೋಡಿ ಮಕ್ಕಳದ್ದು, ರೀ ಈ ಥರದ್ದೊಂದು ಸ್ಕೂಲ್ ಫೀಸ್ಗಳು ಬರುತ್ತೆ ನೋಡಿ. ಏನೋ ಹೇಗೋ ನೋಡಿ, ಗೌರಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬಗಳು ಬರುತ್ತೆ, ಮನೆಗೆ ಬರ್ತಾರಲ್ವ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಏನಾದರೂ ಒಂದು ನನ್ನನ್ನು ಎಚ್ಚರಿಸಿ, ನಾನು ಎಲ್ಲೋ ಇರ್ತೇನೆ, ನನ್ನ ಭೂಮಿಗೆ ಎಳ್ಕೊಂಬರುತ್ತೆ. ನಿಜವಾಗ್ಲೂ ಹೇಳ್ತೇನೆ, ನಾನು ಎಲ್ಲೋ ಇರ್ತೇನೆ. ನನ್ನ ಮನೆತನ ಉಳಿದಿದೆ ಅಂದ್ರೆ ಆ ಧರ್ಮ ದೇವತೆಯೇ. ಧರ್ಮ ಎಲ್ಲಿದೆ ಅಂದ್ರೆ ನನ್ನ ಮನೇಲೆ, ನನ್ನ ಧರ್ಮ ಪತ್ನಿಯ ಇಲ್ಲಿದೆ, ಇನ್ನೂ ಇದ್ದೇನೆ. ಆ ಹೆಣ್ಮಕ್ಳು ನಗ್ನಗ್ತಾ ಇದ್ದಾರೆ ಅಂದ್ರೆ ಆ ಧರ್ಮ ದೇವತೆಯ ಸಾಕ್ಷಿ ಅಷ್ಟೇ. ಅವ್ರು ಏನಾದ್ರೂ ಅನ್ಕೊಳ್ಳಿ, ದೇವ್ರಿಗೋ ಲೆಕ್ಕ. ಆ ಆಸೆ ರೀ, ಇದೇನು ಈ ಬಟ್ಟೆ ಹಾಕೊಂಡು ಹೋಗ್ತೀರಿ, ಇದೇನಿದು, ಇದೇನಿದು ಕುತ್ತಿಗೆಯಲ್ಲಿ ಒಂದು, ನಾನು ಹಾಕಲ್ಲ ಬಂಗಾರ, ನನಗಿಷ್ಟ ಇಲ್ಲ. ನಮಗೊಂದು ಲೆಕ್ಕಾಚಾರ ಇದೆ ವೈದಿಕವಾಗಿ. ನಾವು ಈ ಸ್ಥಾನಕ್ಕೆ ಕುಳಿತಾಗ ಒಂದು ಲೆಕ್ಕಾಚಾರ ಇದೆ ಮಕ್ಕಳೇ, ನಮಗೆ ಗೊತ್ತಿಲ್ಲ. ಕಂಠ ಶುದ್ಧಿ, ನಾಡಿ ಶುದ್ಧಿ, ಆತ್ಮಶುದ್ಧಿ ಅನ್ನತಕ್ಕಂಥದ್ದಿದೆ. ಇಲ್ಲಿ 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 ಇರಬೇಕು, ಒಂದಷ್ಟು ಬಂಗಾರ ಇರಬೇಕು ನೋಡಿ. ಇಲ್ಲಿ ಲಂಗು ಹಾಕಿಲ್ಲ, ಆದ್ರೆ ಕಾರ್ಯಕ್ರಮಗಳಿಗೆ ಹೋದ್ರೆ ಆಕೆ ಸೀದಾ ತೆಗೆದು ಹಾಕಿರ್ತಾಳೆ, ಇಲ್ಲ ಹಾಕಿರ್ತಾಳೆ. ಇದೇನಿದು ಕುತ್ತಿಗೆಯಲ್ಲಿ ಬೋಳು, ನಾನು ಮನೆಗೆ ಹೋಗಿದ್ದೆಲ್ಲ ತೆಗೆದಿದ್ದೀನಿ, ಬೋಳು ಕುತ್ತಿಗೆ ಮಾಡಿ ಇಟ್ಕೊತೀರ ನೀವು ಅಂತ. ಅದಕ್ಕೆ ನನಗೆ ಜಪಮಾಲೆ ಅಂದ್ರೆ ಇಷ್ಟ. ಅದಕ್ಕೆ ತುಳಸಿ ಮಾಲೆ ಮಾಡಿ, ನೀವು ನಂಬಲ್ಲ, ಆ ಪುಣ್ಯಾತ್ಮರು ಯಾರೋ ತುಳಸಿ ಮಾಲೆ ಮಾಡೋರ ಹತ್ರ ಹೋಗಿ ಹುಡುಕಿ ತೆಗೆಸಿ ನಿಂತು 3 ದಿನ ಇದ್ದು ಮಾಡಿಸಿ ಪುಣ್ಯಾತ್ಕಿತೆ ತಗೊಬಂದು ನನ್ನ ಕುತ್ತಿಗೆಯಲ್ಲಿ ಹಾಕ್ಸಿದ್ರು. ನೀವು ಬರೀ ಕುತ್ತಿಗೆಯಲ್ಲಿ ಇರ್ತೀನಿ, ನಂಗೆ ಗೊತ್ತು ನೀವು ಬಂಗಾರ ಹಾಕಲ್ಲ ಅಂತ. ನಮ್ಮನ್ನ ಎಲ್ಲರೂ ಹೆಂಗೆಂಗೋ ನೋಡ್ಬಾರ್ದು, ಹೇಗೋ ನೋಡ್ಬಾರ್ದು. ಅದು ತರೋ ಬಟ್ಟೆನೂ ಅಷ್ಟೇ, ನೀವು ನಂಬಲ್ಲ, ಇದೆಲ್ಲೋ ಹೋಗುತ್ತೆ, ಅದೆಲ್ಲೋ ಹುಡುಕುತ್ತೆ. ಅದೇನೋ ಬ್ರ್ಯಾಂಡ್, ಒಂದು ಚಪ್ಪಲಿ ಸಮೇತ, ಒಂದು ಬನಿಯನ್ ಸಮೇತ, ನಿಜವಾಗ್ಲು ನಾನು ಹಾಕೊಳ್ಳೋ ಶಲ್ಯ ಸಮೇತ ಹುಡುಕಿ ನೀವು ಏನೇನೋ ಹಾಕೋತಿರಲ್ರ ಅಂತ. ನಿಜವೇ ಆ ಧರ್ಮ, ಆ ಚೇತರಿಕೆ, ಆಸೆ, ಆ ಖುಷಿ. ಮನೆ ಹಿಂಗೆ ಬರಬೇಕು, ಸೋಫಾ ಹಿಂಗೆ ಬರಬೇಕು, ಕುತ್ಕೊಳ್ಳೋ ಚೇರ್ ಹಿಂಗೆ ಇರಬೇಕು, ಕುಡಿಯೋ ಬಿಸಿನೀರ್ ಜಗ್ ಹಿಂಗೆ ಇರಬೇಕು, ಲೋಟ ಹಿಂಗೆ ಇರಬೇಕು, ನೀವು ಬೆಳಿಗ್ಗೆ ಎದ್ರೆ ಇದೇ ಕುಡಿಬೇಕು. ಸರಿಯಾದ ಧರ್ಮ ಪತ್ನಿ ಇದ್ದರೆ ಪಡ್ಕೊಂಡು ಬಂದಿರಬೇಕು ಮಕ್ಕಳೇ. ನಾನು ಪಡ್ಕೊಂಡು ಬಂದಿದ್ದೇನೆ. ಹೌದು, ಅವ್ರ ಮನೇಲಿ ನಡೆದಂತಹ ಘಟನೆ. ಆಗ ನಮ್ಮ ಗುರುಗಳು ಹೇಳಿದಂತ ಮಾತು, ನೋಡಮ್ಮ ಪಡ್ಕೊಂಡು ಬರ್ಬೇಕಮ್ಮ, ನೀನು ನಿನ್ನ ಅಣ್ಣ ಶ್ರೀಮಂತನೇ, ನಿನ್ನ ತಮ್ಮ ಶ್ರೀಮಂತನೇ, ದೇವ್ರು ಕೊಟ್ಟಿದ್ದಾನೆ. ಆದರೆ ಕೊಡೋ ಬುದ್ಧಿ ಕೊಟ್ಟಿಲ್ಲ ಬಿಡು, ದೇವ್ರು ಕೊಟ್ಟಾಗ ನಮಗೂ ಒಂದು ಕಾಲ ಬರುತ್ತೆ ಅಂತ. ನಮ್ಮ ಗುರುಗಳು ಹಾಗೆ ನಿಂತರು, ನಾವು ನಂಬೋಲ್ಲ. ಒಡ ಹುಟ್ಟಿದವ್ರಿಗೆ ಎಲ್ರಿಗೂ ದೇವ್ರವ್ರಿಗೆ ಕೊಟ್ರು, ಕೊಡೋ ಬುದ್ಧಿನೂ ಕೊಡ್ತು ಅಂತ ಹೇಳೋರು ಅವ್ರ ಅಮ್ಮನಿಗೆ. ಏನಕ್ಕೆ ಯೋಚನೆ ಮಾಡ್ತೀಯ, ದೇವ್ರು ನನ್ಗೊಂದಷ್ಟು ಕೊಟ್ಟಿದ್ದಾನೆ, ಕೊಡೋ ಬುದ್ಧಿನೂ ಕೊಟ್ಟಿದ್ದಾನೆ, ಬಿಡು, ನೆಮ್ಮದಿಯಾಗಿರುವಂತ. ಆ ಮಾತಿನ ಪ್ರಕಾರನೇ ನಿಂತ್ಕೊಂಡ್ರು. ಎಲ್ಲರಿಗೂ ದೇವ್ರು ಕೊಡಲ್ಲ ಮಕ್ಕಳೇ, ಕೊಟ್ಟವ್ರಿಗೆ ಕೊಡೋ ಬುದ್ಧಿಯೂ ಕೊಡಲ್ಲ. ಸಾತ್ವಿಕ ಅಂದ್ರೆ ಅದು, ಅಯ್ಯ ಕೊಟ್ಟಿದ್ದಿ, ಇದನ್ನ ಕೊಡೋ ಬುದ್ಧಿ ಕೊಡಿ. ಜ್ಞಾನ ಮುಚ್ಚಿಡೋ ಅಂತದ್ದಲ್ಲ, ನಿಮ್ ಮುಂದ್ಗಡೆ ಹಂಚುವಂಥದ್ದು, ಹೇಳುವಂಥದ್ದು, ತೋರ್ಸ್ಕೊಳ್ಳೋ ಅಂಥದ್ದು ಅನ್ನೋ ಒಂದು ಮಾತು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಏನಕ್ಕೆ ದೇವರಿಗೆ 3 ಪ್ರದಕ್ಷಿಣೆ ಆಗ್ತೇವೆ ಅಂದ್ರೆ ಇದೆ.
ಆ ಸಾತ್ವಿಕ ರಜೋಗುಣ ತಮೋಗುಣ ನನ್ನಲ್ಲಿ ಕಡಿಮೆ ಮಾಡು. ನಾನು ನಂದೆಯ ಆಲಸ್ಯ, ಆ ದರಿದ್ರತೆ, ಆ ಒಂದು ದುಷ್ಟ ಬುದ್ಧಿ, ಇನ್ನೊಂದು ಅಲ್ಲಿಗೆ ಅದಕ್ಕೆ ಹೋಗೋದು ಆಲಯದಲ್ಲಿ 3 ಪ್ರದಕ್ಷಿಣೆ. ಅದಕ್ಕೆ ಮೀರಿ ಹಾಕಕ್ಕೆ ಹೋಗ್ಬೇಡಿ. ನಾನು 11 ಹಾಕಿದ್ರೆ ಏನ್ ಬಂತು, ನಾನು 108 ಪ್ರದಕ್ಷಿಣೆ ಹಾಕಿದ್ರೆ ಏನ್ ಬಂತು, ನಾನು 108 ಜಪ ಮಾಡಿದ್ರೆ ಏನ್ ಬಂತು, ಏನೂ ಬರಲ್ಲ. ನಿಮ್ಮ ಮೈಂಡ್ ಇನ್ನೆಲ್ಲೋ ಇಟ್ಕೊಂಡು ಮಾಡೋ ಕರ್ತೀವ. ಗಂಡನ್ಗೊಂದು ಮಾಡಿಲ್ಲ, ಹೆಂಡ್ತಿಗೆ ಒಂದು ಒಳ್ಳೆ ಊಟ ಕೊಡ್ಸಿಲ್ಲ, ಬಟ್ಟೆ ಕೊಡ್ಸಿಲ್ಲ, ನೀವು ಹೋಗ್ಬಿಟ್ಟು ಸಪ್ತ ಸಮುದ್ರ ಮುಳುಗ್ ಬಂದ್ಬಿಟ್ರೆ, ಕೇದಾರ್ನಾಥ್ ಬದ್ರಿನಾಥ್ ಕಾಶಿನಲ್ಲಿ ಎಷ್ಟು ಮುಳುಗ್ ಬಂದ್ರು ಅಷ್ಟೇ. ನೆನ್ಪಿಟ್ಕೊಳ್ಳಿ, ಕಾಶಿಯಲ್ಲಿ ಎಷ್ಟು ಮುಳುಗಿ ಬಂದರೂ ಅಷ್ಟೇ. ಇದೇ ಸತ್ಯ. ನೀವೇನಾದ್ರೂ ಅನ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಇದೇ ನಿತ್ಯ. ಹಾಗಾದ್ರೆ ನಿತ್ಯ ಮಹದೇಶ್ವರನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡಿರ್ತಾರೆ, ನಿತ್ಯ ಧರ್ಮಸ್ಥಳದಲ್ಲಿ ಸಾನ್ನಿಧ್ಯ, ಅವರೆಲ್ಲ ಎಲ್ಲಿಗೋಗಿ ನಿಂತ್ಕೋಬೇಕು, ಯಾವ ಸ್ಥಾಯಿಗೆ ಹೋಗಿ ನಿಂತ್ಕೋಬೇಕು ಯೋಚನೆ ಮಾಡಿ ನೋಡಿ. ನಿತ್ಯ ಅಲ್ಲಿ ಸೇವಕರುಗಳಿದ್ದಾರೆ, ಸೇವಾ ವೃತ್ತಿ, ಸೇವಾ ಮನೋಭಾವದಿಂದ ಆ ಭಗವಂತನಿಗೆ ನಾನಾ ವಿಧವಾದಂಥ ಸೇವೆಗಳಲ್ಲಿ ಓಡಾಡ್ತಿರ್ತಾರೆ. ವಾದ್ಯಂ, ಸಂಗೀತಂ, ನೈವೇದ್ಯಂ, ಅಲಂಕಾರಂ, ಈ ಥರದ್ದು. ಅವರೆಲ್ಲ ಯಾವ ಸ್ಥಾಯಿಗೆ ಹೋಗ್ಬೋದಿತ್ತು ಯೋಚನೆ ಮಾಡಿ ನೋಡಿ. ಪೂರ್ಣ ಆತ್ಮ ಐಶ್ವರ್ಯ ಬೇರೆ, ಆತ್ಮ ಶ್ರೀಮಂತಿಕೆ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತು, ಇನ್ನಷ್ಟು ಮಾಹಿತಿಗಳು ಹಂಚ್ಕೊಳ್ಳೋಣ. ಮಾತೃದೇವೋ ಭವ.